ಇನ್ನು ಬಿಜೆಪಿ ರಾಜಕೀಯದ ಮೇಲೆ ಸಿದ್ದರಾಮಯ್ಯ ಗುಡುಗಿದ್ದಾರ. ಮಹಿಳಾ ಮೀಸಲಾತಿ ಮಸೂದೆಗೆ ನಾವು ವಿರೋಧಿಸೋದಿಲ್ಲ, ನಾವು ಯಾವುದನ್ನು ಕೂಡ ವಿರೋಧ ಮಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧವಾಗಿ ಕಿಡಿಯನ್ನು ಕಾರಿದ್ದಾರೆ. ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ತಂದವರೇ ನಾವು. 23ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಈಗ ಡಿಲಿಮಿಟೇಷನ್ ಜೊತೆಗೆ ಬಿಲ್ ತರ್ತಾ ಇದ್ದಾರೆ. ಬಿಜೆಪಿ ಯಾಕೆ ಈಗ ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾವು ಸದಾ ಮಹಿಳಾ ಮೀಸಲಾತಿ ಪರವಾಗಿದ್ದೇವೆ, ನಾವು ಯಾವ ಮಹಿಳಾ ಮೀಸಲಾತಿ ಪರವಾಗೇ ಇದ್ದೇವೆ, ಎಲ್ಲೂ ಕೂಡ ವಿರೋಧವಾಗಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ತಮಿಳುನಾಡು ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ರಾಜಕೀಯವನ್ನು ಶುರು ಮಾಡಿದ್ದಾರೆ ಇವರು ಅಂತೇಳಿ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಭಾಷಣವನ್ನು ಮಾಡ್ತಾರೆ. ಈಗಾಗಲೇ 23ರಲ್ಲಿ ಬಿಲ್ ಪಾಸ್ ಆದಾಗಲೇ ಯಾಕೆ ಇವರು ಜಾರಿ ಮಾಡಿಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜಾರಿಗೆ ತರೋದಕ್ಕೋಸ್ಕರ ನಾವು ವಿರೋಧ ಮಾಡಿರಲಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷ ಮೀಸಲಾತಿಗೆ ಎಂದಿಗೂ ಕೂಡ ವಿರೋಧವನ್ನು ಮಾಡೇ ಇಲ್ಲ ಅಂಥೇಳಿ CM ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಕೋರ್ಟ್ ವಿಚಾರದ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾವೇರಿಯ ರಾಣೆಬೆನ್ನೂರಲ್ಲಿ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಲ್ಲಿ CM ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. 23ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು ರೀ, ಈಗ ಡಿಲಿಮಿಟೇಷನ್ ಜೊತೆಗೆ ಬಿಲ್ ತರ್ತಾ ಇದ್ದಾರೆ. ನಾವು ಮಹಿಳಾ ಮೀಸಲಾತಿ ಮಸೂದೆಗೆ ಯಾವತ್ತೂ ಕೂಡ ವಿರೋಧವನ್ನು ಮಾಡೋಲ್ಲ, ವಿರೋಧವನ್ನು ವ್ಯಕ್ತಪಡಿಸಲ್ಲ. ಸ್ಥಳೀಯ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ತಂದವರೇ ನಾವು ಅಂತ ಹೇಳಿ CM ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ರಾಜ್ಯಸಭಾ ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಬಿಜೆಪಿ ಅವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಈ ಲಿಮಿಟೇಷನ್ ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ, ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು, ರಾಜಕೀಯ ಮಾಡ್ತಾ ಇದ್ದಾರೆ. ನಿಮ್ಗೆ ಮೀಸಲಾತಿ ತಂದವ್ರು ಯಾರು ಸ್ಥಳೀಯ ಸಂಸ್ಥೆಗಳಲ್ಲಿ? ನಿಮ್ಗೆ ಗೊತ್ತಾ? 73rd 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ಆಯ್ತರೆ ಮೋದಿ ಅವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲಿ. ಯಾಕೆ ಜಾರಿ ಕೊಡ್ಲಿಲ್ಲ ಮೋದಿ ಅವರು? ಯಾಕೆ ಜಾರಿ ಕೊಡ್ಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲಿ ಜಾರಿ ಕೊಡಬಹುದಾಗಿತ್ತಲ್ಲ, ಈಗಲೂ ಕೊಡಬಹುದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು? ವುಮೆನ್ ರಿಸರ್ವೇಶನ್. We are not against the women reservation. Congress party is never express opposition to women reservation. 23ರಲ್ಲಿ ಪಾಸ್ ಆಗಿದೆ. both the houses, ರಾಜ್ಯಸಭಾ ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ